ಇವ್ರಿಗೆಲ್ಲ ಕೆಲಸ ಇಲ್ವಾ ಅಂತ ಬೈಕೋತಾ ಇರ್ತೀವಿ. ನಾನು ಮೇಘ್ನಾ ಮಾತಾಡಿದ್ದೀವಿ, ನಾನು ಭಾವನಾ ಮಾತಾಡಿದ್ದೀವಿ, ನಾನು ಸೋನು ಗೌಡ ಮಾತಾಡಿದ್ದೀವಿ. ಇದೆಲ್ಲ ನನಗೆ ತುಂಬ ಅತಿರೇಕಕ್ಕೆ ಹೋದಾಗಲೇ ಕೋಪ ಬರ್ತಾ ಇದ್ದಿದ್ದು ನನಗೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚಿನ್ನಾರಿ ಮುತ್ತ ಸಿನಿಮಾದ ಮುಖಾಂತರ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರುವಂಥ ಆ ಬಾಲನಟನಾಗಿ ಅಭಿನಯವನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ, ಈಗ ಅನೇಕ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇರುವಂಥ ನಟ ವಿಜಯ ರಾಘವೇಂದ್ರ ಅವರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಇದೀಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿಜಯ ರಾಘವೇಂದ್ರ ಅವರು ವೈಯಕ್ತಿಕ ಜೀವನದಲ್ಲಿ ಮತ್ತೆ ಯಾರನ್ನಾದರೂ ಮದುವೆ ಆಗ್ತಾರಾ? ಮೇಘನಾ ರಾಜ್ ಅವರ ಬಗ್ಗೆ ವಿಜಯ ರಾಘವೇಂದ್ರ ಅವರು ಕೊಟ್ಟಂತ ಆ ಸ್ಫೋಟಕ ಹೇಳಿಕೆ ಏನು, ಎಲ್ಲವನ್ನು ನೋಡೋದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ವಿಜಯ ರಾಘವೇಂದ್ರ ಅಂದ ಕೂಡಲೇ ನಮ್ಮ ಮುಂದೆ ಚಿನ್ನಾರಿ ಮುತ್ತ ಸಿನಿಮಾ ಎನ್ನುವಂಥ ಒಂದು ಅದ್ಭುತವಾದ ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯ ಮಾಡಿದಂಥ ವಿಜಯ ರಾಘವೇಂದ್ರ ಅವರು ರಾಷ್ಟ್ರ ಮಟ್ಟದಲ್ಲಿ ಬಾಲನಟ, ಅತ್ಯುತ್ತಮ ಬಾಲನಟ ಎನ್ನುವಂಥ ಪುರಸ್ಕಾರಕ್ಕೂ ಕೂಡ ಒಳಪಡ್ತಾರೆ ಮತ್ತು ಆ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಅದಾದ ನಂತರ ವೈಯಕ್ತಿಕ ಜೀವನವನ್ನು ನೋಡಿದ್ರೆ ಅವರಿಗೆ ಮದುವೆ ಆಗಿತ್ತು, ಒಬ್ಬ ಮಗ ಕೂಡ ಇದ್ದ. ಸ್ಪಂದನ ಎನ್ನುವಂಥ ಒಂದು ಹೆಣ್ಣು ಮಗಳ ಜೊತೆ ಅವಳಿಗೆ ಮದುವೆ ಆಗುತ್ತೆ. ಆದರೆ ಕಾರಣಾಂತರದಿಂದ ದಿಢೀರ್ ಸಾವನ್ನಪ್ತಾರೆ. 2023ರಲ್ಲಿ ಸಾವನ್ನಪ್ತಾರೆ. ಅದಾದ ನಂತರ ವಿಜಯ ರಾಘವೇಂದ್ರ ಅವರು ಒಬ್ಬಂಟಿಯಾಗಿ ಬದುಕ್ತಾರೆ. ಅದಾದ ನಂತರ ಜನ ಎಲ್ಲರೂ ಮಾತಾಡ್ಕೋತಾರೆ, ಯಾಕಂದರೆ ಸೆಲೆಬ್ರಿಟಿ ಆಗಿದ್ದಂಥವರ ಬದುಕು ಸಮಾಜದಲ್ಲಿ ತೆರ್ಕೊಂಡು ಬಿಡುತ್ತೆ. ಹಾಗಾಗಿ ಅನೇಕರು ಕ್ವಶನ್ ಕೂಡ ಮಾಡಿದ್ರು, ಮತ್ತೆ ವಿಜಯ ರಾಘವೇಂದ್ರ ಮದುವೆ ಆಗ್ತಾರೆ, ವಿಜಯ ರಾಘವೇಂದ್ರ ಮದುವೆ ಆಗೋಗಿದೆ, ಯಾರನ್ನು ಮದುವೆ ಆಗ್ತಾರೆ, ಯಾವ ನಟಿಯನ್ನು ಮದುವೆ ಆಗ್ತಾರೆ, ಯಾವ ಹುಡುಗಿಯನ್ನು ಮದುವೆ ಆಗ್ತಾರೆ, ಯಾವೆಲ್ಲ ಆಫರ್ಸ್ ಬಂದಿದೆ ಅನ್ನುವಂಥ ಅನೇಕ ಗುಮಾನಿಗಳು ಕೂಡ ಹೊರಗೆ ಬಂದಿದ್ದು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನೋಡೋದಾದ್ರೆ ವಿಜಯ ರಾಘವೇಂದ್ರ ಅವರಿಗೆ ಹೇಗೆ ಹೆಂಡತಿ ಸಾವನ್ನಪ್ತಾರಲ್ಲ, ಅದೇ ರೀತಿಯಲ್ಲಿ ನಟಿ ಮೇಘನಾ ರಾಜ್ ಅವರು ಕೂಡ ಅವರ ಗಂಡನಾದಂಥ ಚಿರಂಜೀವಿ ಸರ್ಜಾ ಅವರು 2020ರಲ್ಲಿ ಸಾವನ್ನಪ್ತಾರೆ. ಜೂನ್ 7ಕ್ಕೆ ಅವರು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ತಾರೆ. ಆಗಲೂ ಕೂಡ ಒಂದು ಗುಮಾನಿ ಹಬ್ಬಿತ್ತು. ಚಿಕ್ಕ ವಯಸ್ಸು, ಹತ್ರ 30ರ ಆಸ್ಪಾಸ್ನಲ್ಲಿರುವಂಥ ನಟಿ ಮೇಘನಾ ರಾಜ್ ಅವರು ಗಂಡ ಕಳ್ಕೊಂಡಿದ್ದಾರೆ. ಅವರು ಕೂಡ ಮುಂದೆ ಯಾರನ್ನು ಮದುವೆ ಆಗ್ತಾರೆ, ಅವ್ರ ವೈಯಕ್ತಿಕ ಜೀವನ ಹೇಗಿರುತ್ತೆ, ಒಬ್ಬ ಮಗ ಇದ್ರೂ ಕೂಡ ಚಿಕ್ಕ ಮಗ ಮತ್ತು ಅವರಿಗೆ 30ರ ಆಸ್ಪಾಸ್ನಲ್ಲಿ ವಯಸ್ಸಾಗಿದೆ, ಮುಂದಿನ ಜೀವನ ಹೇಗೆ, ಒಬ್ಬ ಸಂಗಾತಿ ಬೇಕಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಯಾವಾಗ ವಿಜಯ ರಾಘವೇಂದ್ರರ ಪತ್ನಿ ಸ್ಪಂದನ ಅವರು ತೀರ್ಕೊಳ್ತಾರಲ್ಲ, ಅದಾದ ನಂತರ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಕೆಲವೊಂದು ಮಾಧ್ಯಮದಲ್ಲಿ ವಿಜಯ ರಾಘವೇಂದ್ರ ಅವರು ಚಿರಂಜೀವಿ ಸರ್ಜಾ ಅವರ ಪತ್ನಿಯಾಗಿರುವಂಥ ಮೇಘನಾ ರಾಜ್ ಅವರ ಜೊತೆ ಮದುವೆ ಆಗ್ತಾರೆ, ಅವರಿಬ್ಬರು ಚೆನ್ನಾಗಿರ್ತಾರೆ ಎನ್ನುವಂಥ ಕೆಲವೊಂದು ಫೋಟೋಗಳು ಕೂಡ ಹರಿದಾಡಿದ್ವು ಮತ್ತು ಅಂತ ಅನೇಕ ಸುದ್ದಿಗಳು, ಊಹಾಪೋಹಗಳು ಸಾಮಾಜಿಕ ಜಾಲತಾಣ ಹರಿದಾಡಿದ್ವು ಮತ್ತು ಅದನ್ನು ಪದೇ ಪದೇ ಮಾಧ್ಯಮದವರು ಮೇಘನಾ ರಾಜ್ ಅವರು ಕೇಳಿದ್ದಾರೆ ಮತ್ತು ವಿಜಯ ರಾಘವೇಂದ್ರ ಅವರು ಕೇಳಿದ್ದಾರೆ. ಆದರೆ ಇದೀಗ ಅದಕ್ಕೊಂದು ತೆರೆ ಎಳಿಬೇಕು, ಅಂಥ ಊಹಾಪೋಹಗಳಿಗೆ ತೆರೆ ಎಳಿಬೇಕು. ಜೊತೆಗೆ ಅಂಥ ಊಹಾಪೋಹಗಳಿದ್ರೆ ಅದು ಎಲ್ಲ ವೈಯಕ್ತಿಕ ಸಂಬಂಧಗಳನ್ನ ಹಾಳು ಮಾಡುತ್ತೆ ಅನ್ನೋ ದೃಷ್ಟಿಯಲ್ಲಿ ವಿಜಯ ರಾಘವೇಂದ್ರ ಅವರು ಇದೀಗ ಮಾಧ್ಯಮದ ಮುಂದೆ ಬಂದು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸೆಲೆಬ್ರಿಟಿ ಅಂದ ಕೂಡಲೇ ಅಥವಾ ಸಿನಿಮಾ ತೆರೆಯ ಮೇಲೆ ಇರುವಂಥ ಹೀರೋಗಳ ಬಗ್ಗೆ, ಹೀರೋಯಿನ್ಗಳ ಬಗ್ಗೆ ಅನೇಕ ಅಭಿಮಾನಿಗಳು ಅಥವಾ ಜನರು ಮಾತಾಡ್ಕೊಳ್ತಾರೆ. ಅವ್ರು ಮಾತಾಡ್ಕೊಳ್ಳೋದೇ ತಪ್ಪಿಲ್ಲ. ಆದರೆ ವೈಯಕ್ತಿಕ ವಿಷಯಕ್ಕೆ ಬಂದಾಗ ನಾನು ಕೂಡ ಮದುವೆ ಆಗಿದ್ದೇನೆ, ನನಗೂ ಒಬ್ಬ ದೊಡ್ಡ ಮಗ ಇದ್ದಾನೆ, 2023ರಲ್ಲಿ ತನ್ನ ಹೆಂಡತಿ ಕೂಡ ತೀರ್ಕೊಂಡಿದ್ದಾಳೆ. ಹಾಗಾಗಿ ನನಗೆ ಮತ್ತೆ ಯಾವುದೇ ಅಂತ ಆಸೆ ಇಲ್ಲ. ನನ್ನ ಹೆಸರನ್ನ ಮೇಘನಾ ರಾಜ್ ಅವರ ಜೊತೆ ತಳುಕು ಹಾಕೊಂಡಿದ್ದು ಕೂಡ ನನಗೆ ಬೇಸರ ತರಿಸಿದೆ. ಯಾರ್ಯಾರೋ ಏನೋ ಬರ್ಕೊಳ್ತಾರೆ, ಅದೇ ಅಂಥದ್ದು ಯಾವುದೇ ಒಂದು ವಿಷಯ, ಅಂಥ ಯಾವುದೇ ಒಂದು ಯೋಚನೆ ನಮ್ಮಲ್ಲಿಲ್ಲ. ನಾನು ಕೂಡ ಮೇಘನಾ ರಾಜ್ ಅವ್ರ ಜೊತೆ ಮಾತಾಡಿದ್ದೇನೆ. ನಾವು ಈ ಸಮಾಜದಲ್ಲಿ ಹರಿದಾಡ್ತಿರುವಂಥ ಊಹಾಪೋಹಗಳಿಗೆ ಮಾತಾಡಿದ್ದೇವೆ, ನಕ್ಕಿದ್ದೇವೆ, ಬೈದಾಡ್ಕೊಂಡಿದ್ದೇವೆ. ಯಾಕಪ್ಪ ಇಂಥ ಸುದ್ದಿಯನ್ನು ಹರಡ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾವು ಇಬ್ಬರು ಮಾತಾಡ್ಕೊಂಡಿದ್ದೇವೆ. ಮೇಘನಾ ರಾಜ್ ಅವರಿಗೆ ಗಂಡ ತೀರ್ಕೊಂಡಿದೆ 2020ರಲ್ಲಿ. ಹಾಗಾಗಿ ಅವರ ಬಗ್ಗೆ ಕೂಡ ಗುಮಾನಿ ಇದೆ. ನನ್ನ ಹೆಂಡತಿ ಅಂದರೆ 2023ರಲ್ಲಿ ನನ್ನ ಹೆಂಡತಿ ಕೂಡ ತೀರ್ಕೊಂಡಿದ್ದಾಳೆ. ಹಾಗಾಗಿ ನಾವಿಬ್ಬರು ಮದುವೆ ಆಗ್ತಾರೆ ಎನ್ನುವಂಥ ಗುಮಾನಿಗಳು, ಊಹಾಪೋಹಗಳು, ಟ್ರೋಲ್ಗಳು ಎಲ್ಲವೂ ಕೂಡ ಹರಿದಾಡ್ತಿತ್ತು. ಹಾಗಾಗಿ ಅದೇ ವಿಷಯವನ್ನು ನಾನು ಮೇಘನಾ ರಾಜ್ ಜೊತೆ ಮಾತಾಡಿದ್ದೀನಿ. ನಾವು ಇಬ್ಬರು ನಕ್ಕೊಂಡಿದ್ದೇವೆ. ಯಾಕಂದರೆ ಸಮಾಜದಲ್ಲಿ ಎಂತೆಂಥ ಊಹಾಪೋಹ ಹರಿದಾಡ್ತಾರೆ ಎನ್ನುವಂಥ ಹರಿ ಬಿಡ್ತಾರೆ ಎನ್ನುವಂಥ ಮಾತನ್ನು ಕೂಡ ನಾವು ಇಬ್ಬರು ಮಾತಾಡ್ಕೊಂಡಿದ್ದೇವೆ. ನಾವು ನಕ್ಕಿದ್ದೇವೆ, ಬೈದಾಡ್ಕೊಂಡಿದ್ದೇವೆ. ಯಾಕಪ್ಪ ಇಂಥ ಸುದ್ದಿಯನ್ನು ಹರಿದಾಡ್ತಾರೆ ಎನ್ನುವಂಥ ಮಾತನ್ನು ಕೂಡ ಆಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಅಂಥದ್ದು ಯಾವುದು ಗೊಂದಿಲ್ಲ, ಅಂತ ಯಾವುದು ಯೋಚನೆ ಕೂಡ ಇಲ್ಲ. ಇವಿಬ್ಬರು ನನ್ನ ಜೀವನ ನನಗೆ ಸಾಕಾಗಿದೆ, ನನಗೊಬ್ಬ ಮಗ ಇದ್ದಾನೆ, ನನ್ನ ಮಗನ ಜೊತೆ ವೈಯಕ್ತಿಕವಾಗಿ ಖುಷಿಯಲ್ಲಿದ್ದೇನೆ. ಮುಖ್ಯವಾಗಿ ವಿಜಯ ರಾಘವೇಂದ್ರ ಖುಷಿಯಲ್ಲಿದ್ದಾನ ಎನ್ನುವುದೇ ಬೇಕೇ ಹೊರತು ನನ್ನ ವೈಯಕ್ತಿಕ ಜೀವನ, ನನ್ನ ಒಂದು ಬಂಧು ಬಳಗ, ಅದು ನಮ್ಮ ಸೆಲೆಬ್ರಿಟಿಗಳಿಗಾಗಿರೋ ಅಥವಾ ಆ ಫ್ಯಾನ್ಸ್ಗೆ ಬೇಕಾಗಿಲ್ಲ. ನನ್ನ ವೈಯಕ್ತಿಕ ಜೀವನವನ್ನು ನನಗೆ ಬಿಟ್ಬಿಡಿ ಅನ್ನುವಂಥ ಒಂದು ಸಲಹೆಯನ್ನು ಫ್ಯಾನ್ಸ್ಗೆ ಮತ್ತು ಈ ಊಹಾಪೋಹಗಳನ್ನ ಹರಿದಾಡ್ತಿರುವಂಥ ವ್ಯಕ್ತಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಮೇಘನಾ ರಾಜ್ ಅವರು ಕೂಡ ಅನೇಕ ಬಾರಿ ಯಾರ್ಯಾರನ್ನೋ ಅವರ ಮದುವೆ ಆಗ್ತಾರೆ ಅನ್ನೋ ಊಹಾಪೋಹಗಳು ಕೂಡ ಹರಿದಾಡಿದ್ವು. ಅದಕ್ಕೂ ಕೂಡ ಮೇಘನಾ ರಾಜ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಅದೇನೆಂದರೆ, ನನ್ನ ಜೀವನ, ನನಗೆ ಒಬ್ಬ ಮಗ ಇದ್ದಾನೆ, ನನಗೂ ಸಾಕಾಗಿದೆ. ನನ್ನ ಕೊನೆಯ ಉಸಿರಿರುವ ತನಕೂ ನಾನು ಚಿರಂಜೀವಿ ಅವರನ್ನ, ಅಂದರೆ ತೀರ್ಕೊಂಡು ಕೂಡ ಅವರು ನನ್ನ ಮನಸ್ಸಲ್ಲಿದೆ. ಹಾಗಾಗಿ ಆ ಮನಸ್ಸಿನಲ್ಲಿರುವಂಥ 11 ವರ್ಷಗಳ ಪ್ರೀತಿ ಮಾಡಿ ಮದುವೆ ಆದಂಥ ಆ ಪ್ರೀತಿಯನ್ನು ನಾನು ಕೇವಲ 1-2 ವರ್ಷ ಕಳ್ಕೊಂಡೆ. ಆದರೂ ನನಗೆ
ಬೇಸರ ಇದೆ. ಆದರೂ ಆ ಪ್ರೀತಿಯನ್ನು ಯಾವತ್ತೂ ನಾನು ಬಿಟ್ಕೊಡಲ್ಲ. ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ರಕ್ತದ ಕಣಕಣದಲ್ಲೂ ಚಿರಂಜೀವಿ ಇದ್ದಾರೆ. ಹಾಗಾಗಿ ಅವರ ಜಾಗವನ್ನು ತುಂಬಲಿಕ್ಕೆ ಮತ್ತೆ ಯಾರ್ದರೂ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ವಿಜಯ ರಾಘವೇಂದ್ರ ಅವರು ಮೇಘನಾ ರಾಜ್ ಅವರು ಮದುವೆ ಆಗ್ತಾರೆ, ಮೇಘನಾ ರಾಜ್ ಅವರು ವಿಜಯ ರಾಘವೇಂದ್ರ ಮದುವೆ ಆಗ್ತಾರೆ ಎನ್ನುವುದು ಈಗ ಸ್ಪಷ್ಟನೆ ಸಿಕ್ಕಿದೆ. ಅವ್ರು ಯಾರೂ ಒಬ್ಬರನ್ನೊಬ್ಬರು ಮದುವೆ ಆಗಲ್ಲ. ಅವರಿಬ್ಬರು ವೈಯಕ್ತಿಕ ಜೀವನ ಕೂಡ ಬೇರೆ ಬೇರೆ ಇದೆ, ಬೇರೆ ಬೇರೆ ಯೋಜನೆ ಇದೆ, ಬೇರೆ ಬೇರೆ ಆಲೋಚನೆ ಕೂಡ ಇದೆ. ಹಾಗಾಗಿ ಇವತ್ತು ವಿಜಯ ರಾಘವೇಂದ್ರ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಅಂಥದ್ದು ಯಾವುದೇ ತರ ಯೋಚನೆ ಇಲ್ಲ ಎನ್ನುವಂಥ ಒಂದು ಸ್ಪಷ್ಟ ನುಡಿಗಳನ್ನು ಹೇಳಿದ್ದಾರೆ. ಜೊತೆಗೆ ನೋಡಿ, ಮೇಘನಾ ರಾಜ್ ಅವರಿಗೆ 2020ರಲ್ಲಿ ಚಿರಂಜೀವಿ ಅವರು ತೀರ್ಕೊಳ್ತಾರೆ, ಜೀವನದಿಂದ ದೂರ ಆಗ್ತಾರೆ. ಅದಾದ ನಂತರ ಕೆಲವೊಂದು ನಟಿಯರ ಹೆಸರನ್ನು ಕೂಡ ಹೇಳ್ತಾರೆ. ನೋಡಿ, ಭಾವನಾ ಅವರಿಗೆ ಮದುವೆ ಆಗಿರಲ್ಲ. ಅವ್ರ ಜೊತೆಯೂ ಕೂಡ ನಮ್ಮ ಹೆಸರನ್ನು ತಳ್ಕ ಹಾಕಿದ್ರು. ಭಾವನ ಮದುವೆ ಆಗಿಲ್ಲ. ವಿಜಯ ರಾಘವೇಂದ್ರ ಭಾವನ ಅವರು ಮದುವೆ ಆಗ್ತಾರ, ಅಥವಾ ಸೋನುಗೌಡ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅವರನ್ನು ಮದುವೆ ಆಗ್ತಾರ ಅನ್ನುವಂಥ ಊಹಾಪೋಹಗಳು ಕೂಡ ಹರಿದಾಡ್ದು. ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ. ನಾನು ಮೇಘನಾ ರಾಜ್ ಅವ್ರ ಜೊತೆ ಮಾತಾಡಿದ್ದೀನಿ, ಸೋನುಗೌಡ ಅವ್ರ ಜೊತೆ ಮಾತಾಡಿದ್ದೀನಿ, ಭಾವನಾ ಅವ್ರು ಕೂಡ ಮಾತಾಡಿದ್ದೀನಿ. ಅವರೆಲ್ಲರ ಜೊತೆ ನಾನು ತಮಾಷೆಗೆ ಮಾತಾಡಿ ಈ ಊಹಾಪೋಹಗಳು ಯಾಕೆ ಹರಿಬಿಡ್ತಾರೋ ಎನ್ನುವಂಥ ಒಂದು ಪ್ರಶ್ನೆಯನ್ನು ಎಲ್ಲರೂ ಎತ್ತಿದ್ದೀನಿ. ಎಲ್ಲರೂ ತಮಾಷೆಗೆ ಮಾತಾಡಿದೀವಿ ಅನ್ನುವಂಥ ಒಂದು ಸ್ಪಷ್ಟ ನುಡಿಯನ್ನು ಹೇಳಿದ್ದಾರೆ. ಹಾಗಾಗಿ ವಿಜಯ ರಾಘವೇಂದ್ರ ಅವರು ಮುಂದೆ ಮದುವೆ ಆಗ್ತಾರ, ಯಾರನ್ನು ಮದುವೆ ಆಗ್ತಾರೆ ಎನ್ನುವಂಥ ಎಲ್ಲ ವಿಷಯಕ್ಕೂ ಕೂಡ ಇದೀಗ ವಿಜಯ ರಾಘವೇಂದ್ರ ಅವರು ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲವೂ ಕೂಡ ತೆರೆ ಎಳೆದಿದ್ದಾರೆ. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ವಿಜಯ ರಾಘವೇಂದ್ರ ಮೇಘನಾ ಮದುವೆ ಆಗ್ತಾರೆ ಎನ್ನುವಂಥ ಕೆಲವೊಂದು ಎಡಿಟೆಡ್ ಫೋಟೋಗಳನ್ನ ಹರಿಬಿಟ್ರೆ ಮತ್ತೆ ಅವರಿಗೆ ಸಮಸ್ಯೆ ಆಗೋದ್ರಲ್ಲಿ, ಅಥವಾ ಆ ಹರಿಬಿಟ್ಟಂತ ವ್ಯಕ್ತಿಗಳಿಗೆ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಒಂದು ಗೊಂದಲ ಬೇಡ ಅನ್ನೋದು, ಅಥವಾ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ, ಅಥವಾ ಆ ಕಾನೂನಿನ ಮುಖಾಂತರ ಉತ್ತರ ಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಇಂಥ ಒಂದು ಊಹಾಪೋಹದ ಸುದ್ದಿಗಳನ್ನ ಇಲ್ಲಿಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿಜಯ ರಾಘವೇಂದ್ರ ಇನ್ನು ಮುಂದೆ ಯಾರನ್ನೂ ಕೂಡ ಮದುವೆ ಆಗಲ್ಲ, ಯಾರ ಹೆಸರನ್ನು ಕೂಡ ನನ್ನ ಜೊತೆಗೆ ತಳಕ್ ಹಾಕ್ಬಿಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.